ನಮ್ಮ ಹೆಂಗೆ ಬರೀತಾರ್ರಿ ಸ್ವಾಮಿ, ನಾವೇನು ದೊಡ್ಡ ದೇವ್ರೇನು, ನಾವು ನಿಮ್ಮಂಗೆ ಮನುಷ್ಯರಲ್ಲ. ಬಿಡ್ರಿ, ನಿಮ್ಮೂ ಬರೀಲಿಲ್ಲ ಅಂದ್ರೆ ನಿಮ್ಮ ಮುತ್ಯಾಗಳು ಅವರ ಬರೆದಿಟ್ಟಾರೇನು ಯಾರ? ನಿಮ್ಮ ಮುತ್ಯಾಗಳು ಯಾಕ ಅವು ಹಿಂಗೆ ಬಡ್ದಾಡೆ ಸತ್ತಾವ. ನಮ್ಮ ಮುತ್ಯಾಗಳು, ನಿಮ್ಮ ಮುತ್ಯಾಗಳು, ಅವ್ರ ಮುತ್ಯಾಗಳು ಇದ ರೊಕ್ಕ ರೂಪಾಯಿ ಹೊಲ ಮಣಿ ಆಸ್ತಿ ಅಂತಸ್ತು ಇದ್ರ ಸಲಾಗಿ ಬಡದಾಡಿ ಕಡದಾಡಿ ಒದ್ದಾಡಿ ಸತ್ತಾವ. ಇಂಥವ್ರದ್ದು ಎಂದರೆ ಚರಿತ್ರೆ ಬರೀತಾರೇನು? ಬರಂಗಿಲ್ಲ. ಯಾರದ ಚರಿತ್ರೆ ಬರೀತಾರಂತಂದ್ರೆ ಜೀವನದೊಳಗ ಯಾರು ಚಾರಿತ್ರ್ಯವಂತರಾಗಿ ಬದುಕಿದಾರ, ಯಾರ ಬದುಕು ಸಮಾಜಕ್ಕಾಗಿ ಅದ, ಯಾರ ಬದುಕು ಬಡವರಿಗಾಗಿ ಅದ, ಯಾರ ಬದುಕು ದೀನರಿಗಾಗಿ ಅದ, ಯಾರ ಬದುಕು ದಲಿತರಿಗಾಗಿ ಅದ, ಅಂಥವರ ಚರಿತ್ರೆಗಳು ಈ ಜಗತ್ತಿನಲ್ಲಿ ನಿರ್ಮಾಣ ಆಗ್ತಾವ. ಸುಮ್ಮನೆ ಎಲ್ಲರದು ಚರಿತ್ರೆ ಬರೆಯಕ್ಕೆ ಬರಂಗಿಲ್ಲ. ಸುಮ್ಮ ಬದುಕಿ ಹೋಗೋರು ಅಷ್ಟೇ ನಾವು. ನಾಳೆ ನಮ್ಮದು ಯಾರೂ ನೆನಪಿರಂಗಿಲ್ಲ. ಈಗ ನಾ ಬಸವಣ್ಣವ್ರ ಚರಿತ್ರೆ ನೀವು ಕೇಳಕತ್ತೀರಿ, ಹೌದಿಲ್ರಿ? ಅವ್ರ ಜೊತೆಗೆ ಮತ್ತು ಅನೇಕ ಮಹಾತ್ಮರ ಚರಿತ್ರೆಗಳನ್ನು ಕೇಳ್ತೀರಿ. ಬಸವಣ್ಣವ್ರು ಆಗಿ ಹೋಗಿ 8 ವರ್ಷ ಆಯ್ತು ಗೊತ್ತೇನು ನಿಮ್ಗ? ಬಸವಣ್ಣವ್ರು ಹುಟ್ಟಿ ಅವರ ಅವತಾರ ಮುಗಿಸಿ ಎಷ್ಟು ವರ್ಷ ಆಯ್ತಂದ್ರೆ ಇವತ್ತಿಗೆ 900 ವರ್ಷ ಆಯಿತು. ಎಷ್ಟು ವರ್ಷ? 900,000 ವರ್ಷ ಆಯಿತು. ಅಂದ್ರೆ ಅವರು ಹುಟ್ಟಿದ್ದು 12ನೇ ಶತಮಾನ, ಇವತ್ತ 21ನೇ ಶತಮಾನ. 21ನೇ ಶತಮಾನ ಅಂದ್ರೆ 1000 ವರ್ಷದ ಹಿಂದೆ ಬಸವಣ್ಣವರಿದ್ದರು. ಅವ್ರ ಹೆಸರು ಇವತ್ತು 1000 ವರ್ಷದ ನಂತರ ಇವತ್ತು ಇಡೀ ಜಗತ್ತೇ ಅವ್ರ ಹೆಸರನ್ನ ನೆನೆಸ್ತದ ಅಂತಂದ್ರೆ ಅವ್ರು ಈ ಭೂಮಿ ಮ್ಯಾಗ ಹೆಂಗೆ ಬದುಕಿರ್ಬೇಕು, ಎಷ್ಟು ಮಂದಿಗೆ ಬೇಕಾಗಿರ್ಬೇಕು, ಅವ್ರ ಬದುಕು ಎಷ್ಟು ಚಂದ ಇರಬೇಕು. ಮತ್ತು 1000 ವರ್ಷದ ಹಿಂದಾಗಿ ಹೋದವ್ರನ್ನ ನಾವು ನೆನಪಿಟ್ಟಿವಿ ಅವ್ರ ಹೆಸರ. ಮತ್ತು ನಿಮ್ಮ ಮನ್ಯಾಗ ಈಗ ಎಷ್ಟು ಮಂದಿ ಬಂದಿರಲ್ಲ, ನೀವಿಲ್ಲಿ ನಿಮ್ಮ ಅಪ್ಪಗಳ ಹೆಸರು ಗೊತ್ತದ ನಿಮ್ಗೆ, ಹೌದಿಲ್ಲ? ಯಾರು ಬೇಕಾದವ್ರು ಇಲ್ಲಿ ಬಂದವ್ರು ಎದ್ದು ನಿಂದಿರಿಸಿ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ಎಲ್ಲ ಹೇಳ್ತೀರಿ, ಹೌದಿಲ್ರಿ? ಮತ್ತು ನಿಮ್ಮ ಮುತ್ಯಾನ ಹೆಸರು ಏನು ಅಂತ ಕೇಳಿದ್ರೆ ಹೇಳ್ತೀರಿ. ನಿಮ್ಮ ಮುತ್ಯಾನ ಹೆಸರು ಏನಂತ ಕೇಳಿದ್ರೆ ಹೇಳ್ತೀರಿ. ಆನಂತರ ನಿಮ್ಮ ಮುತ್ಯಾನ ಅಪ್ಪನ ಹೆಸರು ಕೇಳಿದ್ರೆ ಒದ್ದಾಡ್ಕೋತ ಹೇಳ್ತೀರಿ. ಯಾರಿಗೆ ನೆನಪಿರ್ತದೆ, ಯಾರಿಗೆ ಗೊತ್ತಿರಂಗಿಲ್ಲ. ಆನಂತರ ನಿಮ್ಮ ಮುತ್ಯಾನ ಅಪ್ಪನ ಹೆಸರು ಕೇಳಿದ್ರೆ ಗಪ್ಪ ಕೊಂಡಿರ್ತೀರಿ. ಮತ್ತೇನು? ನಿಮ್ಮ ನ್ಯಾಗ ಹುಟ್ಟಿ ಸತ್ತಿರತಕ್ಕಂಥ ಮುತ್ಯಾಗಳ ಹೆಸರ ನಿಮಗೆ ನೆನಪಿಲ್ಲ. ಬಹಳ ಆದ್ರೆ ಒಂದು 400 ವರ್ಷದ ಹಿಂದೆ, 300 ವರ್ಷದ ಹಿಂದೆ, 200 ವರ್ಷದ ಹಿಂದೆ ನಿಮ್ಮ ಮನ್ಯಾಗಿದ್ದ ನಿಮ್ಮ ಅಪ್ಪನ ಮುತ್ಯಾನ ಹೆಸರು ಗೊತ್ತಿಲ್ಲ. ಮತ್ತು 900 ವರ್ಷ ಹಿಂದಾಗಿ ಹೋಗಿರತಕ್ಕಂಥ ಬಸವಣ್ಣವ್ರ ಹೆಸರು ಇಡೀ ಜಗತ್ತು ಹೆಂಗೆ ನೆನಪಿಟ್ಟದ ನೋಡ್ರಿ. ಬಸವಣ್ಣವ್ರ ಹೆಸರ ಇಡೀ ಜಗತ್ತೇ ನೆನಪಿಟ್ಟದ. ನಿಮ್ಮ ಮನೆಯವ್ರ ಹೆಸರು ನಿಮಗೆ ನೆನಪಿಲ್ಲ. ಯಾಕಂತಂದ್ರೆ ನಿಮ್ಮ ಮನೆಯವರು, ನಮ್ಮ ಮನೆಯವರು ಸಮಾಜಕ್ಕಾಗಿ ಸತ್ತಿಲ್ಲ. ಅವರು ಹೆಂಡತಿ ಕಾಲಾಗ, ಗಂಡನ ಕಾಲಾಗ, ಮಕ್ಕಳ ಸಲಾಗಿ, ಹೊಲದ ಕಾಲಾಗ ಸತ್ತಾವ. ಮತ್ತು ಅವ್ರದ್ದು ಯಾರು ಹೆಸರು ನೆನಪಿಡ್ತಾರೆ ಹೇಳ್ರಿ ನೀವು? ಅದಕ್ಕೆ ಶರಣರು ಬರೀತಾರಲ್ಲ, ಈ ಜಗತ್ತಿನೊಳಗೆ ಬಹಳ ಮಂದಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ. ಹೇ ಪರಮಾತ್ಮ, ಹೇ ಪಾಂಡುರಂಗ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ. ನೋಡ್ರಿ ಹೆಂಗ್ ಬರೀತಾರೆ ಬಸವಣ್ಣವ್ರು, ಶರಣರು. ಈ ಜಗತ್ತಿನೊಳಗ ಹೆಣ್ಣಿಗಾಗಿ ಸತ್ತವರು ಭಾಳ ಮಂದಿ ಅದಾರ. ಎಷ್ಟೋ ಮರ್ಡರ್ ಆಗ್ಯಾವ, ಎಷ್ಟೋ ಏನೇನೋ ಕತ್ತಿ ಆಗ್ಯಾವ. ಯಾರ ಸಲುವಾಗಿ? ಹೆಣ್ಣಿನ ಸಲುವಾಗಿ. ಇನ್ನು ಮಣ್ಣಿನ ಸಲುವಾಗಿ, ಹೊಲದ ಸಲುವಾಗಿ ಇವತ್ತು ನ್ಯಾಯದ ರಗಡಿನ್ನು. ಇದು ನನ್ನ ಹೊಲ, ಇದು ನನ್ನ ಹೊಲ. ಇಬ್ಬರು ಕೂಡಿ ಜಗಳಾಡವ್ರು ಒಂದು ದಿವಸ ಅದ ಮಣ್ಣಾಗನ ಹೊಕ್ಕಾರ. ಮಣ್ಣ ಹೊಲ ಇಲ್ಲೇ ಉಳಿತೈತಿ, ಹೌದಿಲ್ಲ? ಮತ್ತು
ಯಾರು ಮಣ್ಣಿನ ಸಲುವಾಗಿ ಬಡದಾಡ್ತಾರ, ಯಾರು ಹೊಲದ ಸಲುವಾಗಿ ಬಡದಾಡ್ತಾರ, ಆ ಹೊಲ ಅಣ್ಣ ತಮ್ಮ ಇಬ್ರು ಅಂತಿರ್ತಾರ, ಅವ್ರ ಈ ತೆಂಗಿನ ಗಿಡ ನಂದ್ರಾಗ ಬರ್ತದ, ಈ ಒಂದು ಸಾಲು ನನ್ನದ್ರೊಳಗೆ ಬರ್ತದ, ಇದು ನಂದದ, ಈ ಭೂಮಿ ನಂದದ, ಈ ಮಣ್ಣು ನಂದದ ಅಂತಿರ್ತಾರಲ್ಲ, ಆಗ ಮಣ್ಣು ಹೇಳ್ತದ ಅಂತದು, ಹೇ ಮೂರ್ಖ, ಈ ಭೂಮಿ ಈ ಮಣ್ಣ ನಿಂದಲ್ಲ, ನೀ ನಂದದಿ, ನೀ ನಂದದಿ, ಇಂದಿಲ್ಲ ನಾಳೆ ನಿನ್ನ ನಾನು ಇದ ಮಣ್ಣಾಗ ಒಳಗೆ ಮುಚ್ಕೊಂಡು ಕುಂಡಿರ್ತೀನಿ ನಾನು. ನೀ ಇದನ್ನು ಬಿಟ್ಟು ಹೋಗುತ್ತಿ, ನಾ ಇದನ್ನು ಬಿಟ್ಟು ಹೋಗಂಗಿಲ್ಲ ಅಂತ ಮಣ್ಣು ಹೇಳ್ತದಂತ. ಹಂಗ ನಾವು ಯಾರ ಸಲುವಾಗಿ ಸಾಯಬೇಕಾಗಿತ್ತು, ಯಾರ ಸಲುವಾಗಿ ಬದುಕಬೇಕಾಗಿತ್ತು, ಅವ್ರ ಸಲುವಾಗಿ ಬದುಕಾಕತ್ತಿಲ್ಲ ನಾವು. ನಮಗೇನಂತಂದ್ರೆ ಈ ಆಸ್ತಿ ಅಂತಸ್ತು ಇದ್ರ ಸಲುವಾಗಿ ನಾವು ಏನಂತಂದ್ರೆ ಬಡದಾಡಕತ್ತೀವಿ. ನಾವೇನು ಮಾಡ್ಬೇಕಂದ್ರೆ ಒಂದೀಟು ಒಬ್ಬರ ಈಗ ಟಿ ವಿ ಒಳಗೆ ಮೊಬೈಲ್ದೊಳಗೆ ನೋಡ್ತೀರಿ, ಏನು ಅಣ್ಣ ತಮ್ಮ ಆಸ್ತಿಗಾಗಿ ಬಡದಾಡಿ ತಮ್ಮ ಅಣ್ಣನ ಮರ್ಡರ್ ಮಾಡಿದ, ಕೊಂದು ಬಿಟ್ಟ ಅಂತ ಕೇಳ್ತೀರಿ. ಆನಂತರ ಹೆಣ್ಣು ಮಕ್ಕಳ ಸಲುವಾಗಿ ವಾದ ವಿವಾದಗಳಾಗಿ ಬಡದಾಡಿ ಸತ್ರು ಅಂತ ಟಿವಿ ಒಳಗ ಮೊಬೈಲ್ದೊಳಗ ಪೇಪರ್ದೊಳಗ ಕೇಳ್ತೀರಿ. ಆನಂತರ ಬಂಗಾರ ಸಲುವಾಗಿ ಬಡದಾಡಿ ಸತ್ತವ್ರದ್ದು ಟಿವಿ ಒಳಗೆ ನೋಡ್ತೀರಿ. ಆದ್ರೆ ಒಂದು ದಿನಾರ ಪೇಪರ್ದೊಳಗೆ ಟಿವಿ ಒಳಗೆ ಬಂದದೇನು, ಏನಂತ, ಈ ಜಗತ್ತಿನೊಳಗ ದೇವರನ್ನ ಒಲಿಸಿಕೊಳ್ಳಾಕ ಹೋಗಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿದ, ತಪಸ್ಸು ಮಾಡಿದ, ದೇವರು ಒಲಿಲಾರಕ್ಕ, ದೇವರು ಭೇಟಿ ಆಗಲಾರಕ್ಕ ಉರ್ಲು ಹಾಕೊಂಡು ಸತ್ತಾನಂತ ಒಮ್ಮೆರ ಟಿವಿ ಒಳಗೆ ಬಂದದೇನು? ದೇವ್ರ ಸಲುವಾಗಿ ಸತ್ರಿ ಮಾತು ಒಬ್ಬರ ಮೊಬೈಲ್ದಾಗ ಪೇಪರ್ದಾಗ ಬಂದದ ಇಲ್ಲ. ಇನ್ನು ಹೆಂಡತಿ ಸಲುವಾಗಿ ಸತ್ತಾರೆ ಎಷ್ಟೋ ಮಂದಿ. ಗಂಡಿನ ಸಲುವಾಗಿ ಎಷ್ಟೋ ಹೆಣ್ಮಕ್ಳು ಉರ್ಲು ಹಾಕೊಂಡಾವ, ಅತ್ತಿ ಸಲುವಾಗಿ ಎಷ್ಟೋ ಮಂದಿ ಉರ್ಲು ಹಾಕೊಂಡಾವ. ಆದ್ರೆ ದೇವರ ಸಲುವಾಗಿ ಇಲ್ರಿ, ನನ್ನ ಈ ಜನ್ಮ ಪರಮಾತ್ಮನಿಗಾಗಿ, ಪಾಂಡುರಂಗನಿಗಾಗಿ ಅಂತ ತಿಳ್ಕೊಂಡು ಒಬ್ಬರು ದೇವರ ಸಲುವಾಗಿ ನಾವು ಸಾಯಕ ತಯಾರಿಲ್ಲ. ಮತ್ತು ನೀವು ಸಾಯಕ ಕೂತೀರಿ ಮತ್ತು ದೇವ್ರ ಸಲುವಾಗಿ ನೀವು ಸಾಯ್ತನಂದ್ರೆ ಅವನು ಬಿಡಂಗಿಲ್ಲ. ನೀವು ಅಂತಿರ್ತೀರಿ ನೋಡಿ, ನಿಮಗೂ ಮನ್ಯಾಗ ಬೇಸರಾಗಿರ್ತದ, ಏನಂತೀರಿ, ಸಾಕಾಗ್ಯದ ನನಗೂ ಈ ಮನಿ, ಗಂಡನ ಸಲುವಾಗಿ ಮಕ್ಕಳ ಸಲುವಾಗಿ ಯಾವಾಗರ ಈ ಮನಿ ಬಿಟ್ಟು ಹಾದಿನಂತ ಅಂತೀರಿ. ಅಂದಕ್ಕೆ ಹೆಣ್ಮಗಳು ಯಾರೂ ಬಿಟ್ಟು ಹೋಗೇ ಇಲ್ಲ. ಮತ್ತಲ್ಲಿ ಒಬ್ಬರ ಹೋಗಿರಿ ಅಂತಿರ್ತಾರ, ಸೋಮಣ್ಣ ಅದನಂತ ನಿಮ್ಮ ಮನಿ ನಡದಂತ ಹೇಂತಂತಾಳ, ಗಂಡ ಅಂತಾನ ನಾ ಅದನಂತ ಮನಿ ನಡದತ್ತ ಅವತ್ತಾನ. ನಿಮ್ಗೆ ಗೊತ್ತಿರ್ಬೇಕು, ಈ ಹೊಲಕ್ಕೆ ಹೋಗಿರ್ತಾರಲ್ಲ ಎತ್ತಿನ ಬಂಡಿ ಹುಡ್ಕೊಂಡು, ಈಗೆಲ್ಲ ಮನೆಗೆ ಒಂದು ಟ್ಯಾಕ್ಟರ್ ಅದಾವ ಬಿಡ್ರಿ, ಎಲ್ಲರೂ ಮನೆಗೆ ಒಂದೊಂದು ಟ್ಯಾಕ್ಟರ್, ಎತ್ತಿನ ಬಂಡೆ ಕಡಿಮೆ, ಎತ್ತಿನ ಬಂಡೆ ಇರ್ಬೇಕ್ರಿ ಇವ, ಮನ್ಯಾಗ ಎತ್ತಿರ್ಬೇಕು, ಮನ್ಯಾಗ ಆಕಳಿರ್ಬೇಕು. ಮೊನ್ನೆ ನಮ್ಮ ಸಾವುಕಾರ ಮನೆಗೆ ಊಟಕ್ಕೆ ಹೋಗಿದ್ದೀವಿ ನಾವು. ಸಾವುಕಾರ ಅವ್ರ ಹೆಸರು ನಮ್ಮ ರಂಗಪ್ಪ ಸಾವುಕಾರು. ಅವ್ರ ಮನೆಗೆ ಹೋದಾಗ ಒಳಗೆ ಹೋಗಿ ಕಾಲಿಡು ಕುಡ್ದ 5-6 ಆಕಳು, ಅವು ಸಣ್ಣ ಎಷ್ಟು ಚಂದ ಆಕಳಿದ್ದು ರೀ. ನನಗೆ ಆ ದ್ಯಾಬೇಲಾಗಿಂದ ಪಡ್ಸೆಲಾಗ ಹತ್ತಕ್ಕ ಆಗವಲ್ತಾಗಿತ್ತು. ಬರೀ ಅಲ್ಲೇ ದ್ಯಾಬೇಲಾಗ ಆಕಳು ಎತ್ತಕ್ಕೆ ಹೋಗ್ಬೇಕು ಅನ್ಸಾಕತ್ತಿತ್ತು. ಅಷ್ಟು ಚಲೋ ಆಕಳುಗಳು. ಮನ್ಯಾಗ ಆಕಳಿರ್ಬೇಕು, ಮನ್ಯಾಗ ಎತ್ತಿರ್ಬೇಕು. ಅವು ಇದ್ದು ಅಂತಂದ್ರೆ ನಿಮಗೆ ಗೊತ್ತಿರಲಿ, ಒಂದು ಆಕಳ ದೇಹದೊಳಗ 3,000,000 ದೇವತೆಗಳದಾವಂತ. ಏನ್ರಿ, ಒಂದು ಆಕಳ ದೇಹದೊಳಗ 36,000,000 ದೇವಾನು ದೇವತೆಗಳದಾರ. ಒಂದು ಆಕಳದೊಳಗ ಮನ್ಯಾಗ ಅಟ್ಲೀಸ್ಟ್ ಒಂದು ಆಕಳರ ಇರ್ಬೇಕು. ನೋಡ್ರಿ, ಆಕಳ ಎಷ್ಟು ಚಲೋದಾವ ಗೊತ್ತದ ನಿಮಗ? ಆಕಳ ಎಷ್ಟು ಚಲೋದಾವಂತಂದ್ರ ಒಂದು ದಿನಾನು ಇಲ್ಲಿ ತನಕ ಈ ಮನುಷ್ಯರ ಬಾದಾಗ್ಯಾರ, ಮನುಷ್ಯರ ಸುಮಾರಾಗ್ಯಾರ, ಮನುಷ್ಯರ ನಾಲಾಯಕರಾಗ್ಯಾರ. ಮೊದಲು ಚಲೋ ಇದ್ರು ಮನುಷ್ಯರು, ಈಗ ಸುಮಾರಾಗ್ಯಾರ. ಆದ್ರೆ ಪ್ರಾಣಿಗಳು ಮೊದಲು ಹೆಂಗಿದ್ದುಲ್ಲ ಈಗೂ ಹಂಗದಾವ ನೋಡ್ರಿ. ಮೊದಲ ಆಕಳ ಚಲೋ ಹಾಲು ಕೊಡ್ತಿತ್ತು, ಈಗೂ ಹಾಲ ಕೊಡ್ತದ. ವಿಷ ಕೊಡ್ತದೇನು ಆಕಳ ಎಂದಾರ? ಇಲ್ಲ. ಮೊದಲು ಮನುಷ್ಯರು ಚಲೋ ಇದ್ರು, ನಾವು ಹಾಲು ಕೊಡ್ತಿದ್ದೀವು. ಈಗ ಮನುಷ್ಯರೆಲ್ಲ ಬರೋಬರಿಲ್ಲ, ನಾವು ಈಗ ಹಾಲು ಕೊಡಂಗಿಲ್ಲ ಅಂತ ತಿಳ್ಕೊಂಡು ಒಂದಿಟ್ಟು ವಿಷ ಕೊಡ್ತೀವಂತ. ಆಕಳೇನಾರ ವಿಷ ಹಿಂಡ್ತತೇನು? ಇಲ್ಲ. ಆಕಳ
ಆಕಳಂತದ ನೀ ಎಷ್ಟು ವಿಷ ಕಾರ್ತಿ ಕಾರೋ ಮನುಷ್ಯಗಂತದ ಆಕಳ ನೀ ಎಷ್ಟು ವಿಷ ಆಗತಿ ಆಗು, ನೀ ಎಷ್ಟು ಸುಮಾರು ಆಗತಿ ಆಗು, ನೀ ಎಷ್ಟು ನಾಲಾಯಕ ಆಗತಿ ಆಗು, ಆದ್ರೆ ನಾ ಮಾತ್ರ ನನ್ನ ಧರ್ಮವನ್ನು ಎಂದೂ ಬಿಡಂಗಿಲ್ಲ ಅಂತ ತಿಳ್ಕೊಂಡು ನೀ ವಿಷ ಕೊಟ್ಟರು ಆಕಳ ಮಾತ್ರ ನಿನಗೆ ಹಾಲು ಕೊಡುವುದನ್ನು ಎಂದೂ ಬಿಟ್ಟಿಲ್ಲ. ಆಕಳ ನಿನಗೆ ಹಾಲು ಕೊಡುವುದನ್ನು ಎಂದೂ ಬಿಟ್ಟಿಲ್ಲ ಆಕಳ. ಆದ್ರೆ ನಮ್ಮ ರೈತರು ಅಂತ ಆಕಳ 20 ವರ್ಷ ಆಕಳ ಹಿಂಡ್ಕೊಂತಾರ, 20 ವರ್ಷ ಆಕಳ ಹಾಲು ಕುಡಿತಾರ, ಆಕಳ ಮೊಸರ, ಆಕಳ ಮಜ್ಜಿಗೆ, ಆಕಳ ತುಪ್ಪ ಉಂಡು 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 ಕೊನೆಗೆ ಅಕಸ್ಮಾತ್ ಆಕಳಿಗೆ ಆರಾಮಿಲ್ಲಂತ ಮಲ್ಕೊಂತು ಅಂತಂದ್ರೆ ರೈತ ಏನು ಮಾಡ್ತಾನಂದ್ರೆ ಅದನ್ನು ಓದ ಕಟಕರಿಗೆ ಕೊಡ್ತೀರಲ್ಲ. ಅಲ್ರಿಪ್ಪ 20 ವರ್ಷ ಅದರ ಹಾಲು ಉಂಡಿರಿ, 20 ವರ್ಷ ಅದರ ಹಾಲು ಉಂಡ ಅದನ್ನ ಕಟ್ಟಕರಿಗೆ ಕಡೆಯವ್ರಿಗೆ ಕೊಡ್ತೀರಿ ಅಂತಂದ್ರೆ ನೀವು ಮಗ ಮನುಷ್ಯರ ಅನ್ನಬೇಕು, ಮತ್ತೇನು ಅನ್ನಬೇಕು? ಇನ್ನು ಆಕಳ ಪಾಡಲ್ರಿ, ಆಕಳಿಗೆ ನಡ್ಯಾಕ ಬರ್ಲಾರಕ್ಕೆ ಎದ್ದು ನಿಂದ್ರಾಕ ಬರ್ಲಾರಕ್ಕೆ ಅಲ್ಲೇ ಹೊಳ್ಳಾಡುವಾಗ ಆ ರೈತ ಒಬ್ಬ ಕಟ್ಕನ ಕರ್ಕೊಂಡು ಬಂದಂತ ಆಕಳಿಗೆ ಕೊಡಾಕ ಕಟ್ಕನ ಕರ್ಕೊಂಡು ಬಂದಾಗ ಆಕಳ ಅಳ್ಕೋಂತ ಹೇಳ್ತಂತ, ಯಾಕೋ ಯಾರನ್ನ ಕರ್ಕೊಂಡು ಬಂದಿ ಯಾಕಂತ ಆಕಳ ಕೇಳಿದಾಗ ರೈತ ಹೇಳ್ದಂತ, ಇಲ್ಲ ನಿನಗೆ ಈ ನಿಂದೆಲ್ಲ ಮುಗಿದದ ಆಯುಷ್ಯ, ನಿನಗೀಗ ಹೇಳಕ ಬರಂಗಿಲ್ಲ, ನಿನಗೆ ಹಿಂಡಕ್ಕಾಗಂಗಿಲ್ಲ, ನಿನಗೆ ನಡೆದಾಡಕ್ಕಾಗಂಗಿಲ್ಲ, ಇನ್ನು ನಿನ್ನೆಲ್ಲಿ ನನಗೆ ಜೋಪಾನ ಮಾಡೋದಾಗತ್ತದ, ಅದಕ್ಕೆ ನಿನ್ನ ಕಟ್ಕರಿಗೆ ಕೊಟ್ಟು ಬಿಡ್ತಾನಂತಂದಾಗ ಆಕಳೊಂದು ಮಾತು ಹೇಳ್ತಂತ, ಅಲ್ಲಪ್ಪ ನಿಮ್ಮ ಮನ್ಯಾಗ ನಿಮ್ಮವನು ಮಕ್ಕೊಂಡಾಳಲ್ಲ, ನಿಮ್ಮ ಮನ್ಯಾಗ ನಿನ್ನ ತಾಯಿನೂ ಮಕ್ಕೊಂಡಾಳ, ಆಕಿಗೂ ನಡ್ಯಾಕ ಬರಂಗಿಲ್ಲ, ಆಕಿಗೂ ಊಟ ಮಾಡಕ ಬರಂಗಿಲ್ಲ, ಆಕಿಗೂ ಎದ್ದು ಜಳಕ ಮಾಡಕ ಬರಂಗಿಲ್ಲ, ಮತ್ತ ಆಕಿನೂ ಕಟ್ಕರಿ ಕೊಡ್ತಿ ಏನು? ಆಕಳ ಕೇಳ್ತಂತ, ಆಕಿನೂ ಕಟ್ಕರಿ ಕೊಡ್ತಿ ಏನು? ಮೂರ್ಖ, ನಿನ್ನ ತಾಯಿ ನಿನಗೆ ಬರೇ ವರ್ಷ 2 ವರ್ಷ 3 ವರ್ಷ ಹಾಲು ಕುಡಿಸಿರ್ಬೇಕು, ನಾನು 20 ವರ್ಷ ಅಮೃತದಂತ ಹಾಲು ಕುಡಿಸಿ ನಿನಗ ನನ್ನ ಹಾಲು ಕುಡಿದು ನನ್ನ ಕಟ್ಕರಿಗೆ ಕೊಡ್ತಿ ಅಂದ್ರ ನಿನ್ನ ಜನ್ಮ ನಾಯಿಕ್ಕಿಂತಲೂ ಅತುತ್ವ ಆಗತ್ತದೋ, ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕಂತ ತಿಳ್ಕೊಂಡು ಆಕಳ ಶಾಪ ಕೊಡ್ತದ್ರಿ. ಯಾರ ರೈತ ಯಾ ಮನುಷ್ಯ ಆಕಳಿಗೆ ಓದ ಕಟ್ಕರಿಗೆ ಕೊಡ್ತಾನ ಅವನ ಮನೆ ಎಂದೂ ಉದ್ಧಾರ ಆಗಂಗಿಲ್ಲ, ಎಂದೂ ಉದ್ಧಾರ ಆಗಂಗಿಲ್ಲ, ಎಂದೂ ಉದ್ಧಾರ ಆಗಂಗಿಲ್ಲ. ಆ ರೀತಿಯೊಳಗ ಮನಿಯೊಳಗ ಆಕಳ ಸಾಕಿರ್ಬೇಕ್ರಿಪ್ಪ. ಆಕಳ ಹೆಂಡಿ ಸಾರಿಸ್ತಿದ್ರು ನಮ್ಮ ರೈತರು ಮೊದಲೆಲ್ಲ ಮನ್ಯಾಗ. ಈಗ ಲಾಖ ರೂಪಾಯಿ ಕೊಟ್ಟು ಟೈಲ್ಸ್ ಹಾಕಿಸ್ಬಿಟ್ಟಾರ. ಟೈಲ್ಸ್ ಹಾಕ್ಸಾರ, ನೀರು ಕಾಣಂಗಿಲ್ಲ, ಜಾರಿ ಬೀಳ್ತಾವ, ಮಗಲ ಮುರ್ಕೋತಾವ. ಮತ್ತೇನು ಆಯ್ಗಳು ಮುತ್ಯಗಳು ಪ್ರತಿಯೊಬ್ಬರ ಮನ್ಯಾಗ ಮಕ್ಕೊಂಡ ಇರ್ತಾವ್ರಿ. ಯಾಕಂದ್ಕೊಳ್ಳೆ ನಮ್ಮವು ಬಾತ್ರೂಮ್ ಮನ್ಯಾಗ ಬಿದ್ದಾಳ್ರಿ, ತಗೋ ಏನಾಗ್ಯದ, ಸೊಂಟ ಮುರಿದದ್ರಿ. ನಮ್ಮಪ್ಪ ಆ ನಡಿ ಇಳಿಯುವಾಗ ಬಿದ್ದಾನ್ರಿ, ನೀರು ಕಾಣ್ಲಿಲ್ಲ, ಬಿದ್ದಾನ್ರಿ ಜಾರಿ, ಏನಾಗ್ಯದ, ನಡ ಮುರಿದದ ಮಕ್ಕೋ. ಅದ ಆಕಳ ಹೆಂಡಿಲೆ ಸಾರಿಸಿದ ನೆಲ್ಲಕ್ಕಿತ್ತಂದ್ರೆ ಒಬ್ರರು ಬೀಳ್ತಾರೇನ್, ಒಬ್ರರು ಮಗ್ಲ ಮುರ್ಕೋತಾರೇನ್? ಇಲ್ಲ. ಆಕಳ ಹಾಲು, ಆಕಳ ತುಪ್ಪ ಆರೋಗ್ಯಕ್ಕೆ ಎಷ್ಟು ಉಪಕಾರಿ. ಈಗ ಮಂದಿ ಆಕಳ ಸಾಕಂಗಿಲ್ರಿ, ಬರೇ ನಾಯಿ ಸಾಕೋದು, ಬರೇ ನಾಯಿ ಸಾಕೋದು. ನೀವು ನೋಡ್ಬೇಕು ಹೊರದೇಶದೊಳಗ ಸಿಟಿಯೊಳಗ ಪ್ರತಿಯೊಂದು ಮನಿಯೊಳಗ ನಾಯಿ ಸಾಕ್ರಿ ಬ್ಯಾಡ ಅನ್ನಂಗಿಲ್ಲ. ಈ ನಮ್ಮ ಹಳ್ಳಿನ ನಾಯಿಗಳು ಇರ್ತಾವ ನೋಡಿ, ಇಂಥವು ಸಾಕ್ಬೇಕ್ರಿ. ಅವು ಇಟೀಟ ಕೂದಲು ನಾಯಿ ಇರ್ತಾವ ನೋಡು, ಅಂತ ನಾಯಿ ಸಾಕಿರ್ತಾವ. ಅವು ನೋಡ್ಬೇಕು. ನಮ್ದು ಯಾವ್ದಾರ ಒಂದು ದೊಡ್ಡ ನಾಯಿ ಬತ್ತಂದ್ರೆ ಮಾವತ್ತು ಒಳಗ ಓಡಿರ್ತೈತೆ. ಅದ್ರ ತಕ್ಕ ಏನಿಲ್ಲ, ಅದ್ರದ್ದು ಖರ್ಚ ಭಾಳತ್ರಿ ಆ ನಾಯಿದು. ಇವು ನಮ್ಮ ನಾಯಿಗಳ್ದು ಹಂಗೆ ಅವು ಮತ್ತು ಅಡುಗೆ ಮನ್ಯಾಗ ಓಡಾಡೋದು ಅವು ನಾಯಿಗಳು. ಮತ್ತು ಅವಕ್ಕೆ ಬಿಸ್ಕಿಟ, ಬ್ರೆಡ್ಡ, ಹಾಲ, ಮತ್ತು ಅವತ್ರನ್ನ ಒಂದಕ್ಕೆ ಮಾಡ್ಸಕ್ಕೆ ಹೊರಗೆ ಕರ್ಕೊಂಡು ಬರ್ಬೇಕು. ಆ ಸಿಟ್ಯಾಗ ನೋಡಿ ನೀವು ಬೇಕಾರೆ ಆ ನಾಯಿಗಳು ಹೊರಗೆ ಕರ್ಕೊಂಡು ಬರ್ತಾವೆ. ಇವು ನಮ್ಮ ಹಂಗಿಲ್ಲ, ಇವು ಇಡೀ ಊರಾಗ ಅಡ್ಡಾಡಿ ಬಾಗಿಲು ಮುಂದೆ. ಈಗ ನಾ ಯಾರ ಮನ್ಯಾಗ ಅದನ್ನಲ್ಲ ಅವ್ರ ಮನೆ ಮುಂದೆ ಒಂದು ನಾಯಿ ಅದ ರೀ. ಮಾಂತಗೌಡ್ರ ಮನೆ ಮುಂದೆ ನಾಯಿ ಕಟ್ಟಾರ. ನೀ ರೋಡ್ನ್ಯಾಗ ಅಡ್ಡಾಡ ಏನೂ ಮಾಡಂಗಿಲ್ಲ ಅದ ನಾಯಿ, ಕೊಯ್ ಕಣ್ಣಂಗಿಲ್ಲ ಅದ. ಅವ್ರು ಸ್ಟೀಲಿಂದ ಒಂದು ಸ್ಟೇರ್ ಕೇಸ್ ಅದನ್ನ ಹಿಡಿದು ಹತ್ತಾಕ ಮಾಡ್ಯಾರ. ಅದನ್ನ ಹಿಡದಿ ಬಾವತ್ತು ಎದ್ದ ಬಿಡ್ತೈತಿ. ನಾಯಿ ಇದ್ರೆ ಇಂಥವು ಇರ್ಬೇಕು.
ಯಾಕಂದ್ರೆ ಆ ನಾಯಿ ಏನಂತದ ಅಂತಂದ್ರೆ ನಾವು ಹೋಗುವಾಗ ನಾವು ಸ್ವಾಮಿಗಳದೀವು ನಮ್ಗ್ಯಾಕೆ ಬಗಳ್ತೀನಿ ಅಂತ ನಾ ನಾಯಿನ ಕೇಳಿ ಅಂದ್ರೆ ಅದೇನತ್ತಂದ್ರ ನನಗೆ 20 ವರ್ಷ ಮಾಂತಗೌಡ ನನಗೆ ಅನ್ನ ಹಾಕ್ಯಾನ, ಆ ಅನ್ನದ ಋಣ ನಾ ತೀರಿಸ್ಬೇಕಾದ್ರೆ ಬಂದವ್ರಿಗೆ ಬಹು ಅನ್ನಬೇಕನ ಅಂತದ ನಾಯಿ, ಬಂದವ್ರಿಗೆ ಬಹು ಅನ್ನಬೇಕ ನಾನು. ಯಾಕಂದ್ರೆ ಒಳಗ ಯಾರನ್ನೂ ಬಿಡಂಗಿಲ್ಲ, ಆ ನಿಯತ್ತು ನಾನು ತೀರಿಸ್ಬೇಕು. ಬರೀ ಒಂದು ನಾಯಿಯಲ್ಲಿ ಅಂತ ಗುಣ ಅದ ರೀ, ಬರೀ ಒಂದು ನಾಯಿಯಲ್ಲಿ ಒಂದು ತುತ್ತ ಅನ್ನ ಉಂಡದಕ್ಕೆ ಆ ನಾಯಿ ಸಾಯುತಕ ಬಾಗಲು ಕಾಯ್ತದ. ಬಹುತೇಕ ನೋಡ್ಬೇಕು, ಒಂದು ನಾಯಿಗೆ ಬರೀ 3 ದಿವಸ ಅನ್ನ ಹಾಕಿದ್ರೆ, ಒಂದು ನಾಯಿಗೆ 3 ದಿವಸ ಅನ್ನ ಹಾಕಿದ್ರೆ ಆ ನಾಯಿ 30 ವರ್ಷ ನಿಮ್ಮನ್ನ ಮರಂಗಿಲ್ಲ, 3 ವರ್ಷ ನಿಮ್ಮನ್ನ ಮರಂಗಿಲ್ಲ. ಅದ ಒಬ್ಬ ಮನುಷ್ಯಾಗ 3 ವರ್ಷ ಅನ್ನ ಹಾಕ್ರಿ ಅವಾಗ, ಆದ್ರೆ 3 ದಿವಸ ನೆನಪಿಡಂಗಿಲ್ಲ ಈ ಮನುಷ್ಯ. ನಾಯಿಗೆ ಬರೀ 3 ದಿವಸ ಅನ್ನ ಹಾಕಿದ್ರೆ 3 ವರ್ಷ ಮರಂಗಿಲ್ಲ, ನೆನಪಿಡ್ತದ ನಿಮ್ಮನ್ನ. ನೀವು ಬಂದ್ರಿ ಅಂದ್ರೆ ನಿಮ್ಮ ಕಾಲಾಗ ಬಿದ್ದು ಉಳ್ಯಾಡಿ ಕಾಲ ಮ್ಯಾಲಕ್ ಮಾಡಿ ಕುಯ್ 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 ಮಾಡ್ತದ. ಬರೇ 3 ದಿವಸ ಅನ್ನ ಹಾಕಿದ್ರೆ ಅದ ಮನುಷ್ಯಾಗ 3 ವರ್ಷ ಉಪಕಾರ ಮಾಡ್ರಿ. ಏನು ಬೇಡ್ತಾನದನ್ನು ಕೊಡ್ರಿ, ಏನು ಬೇಡ್ತಾನದನ್ನು ಸಹಾಯ ಮಾಡ್ರಿ. 3 ವರ್ಷ ಅವನಿಗೆ ಉಪಕಾರ ಮಾಡಿದ್ರು 3 ದಿವಸ ನಿಮ್ಮನ್ನ ನೆನಪಿಡಂಗಿಲ್ಲ, ನಿಮ್ಮನ್ನ ಮಾತಾಡ್ಸಂಗಿಲ್ಲ. ಅಂತ ಮನುಷ್ಯನ ಗುಣ ಅದ. ಅದಕ್ಕೆ ರೈತರು ಹೊಲಕ್ಕೆ ಹೋಗುವಾಗ ನಾಯಿ ಸಾಕಿರ್ತಾರಲ್ರಿ, ರೈತರು ಎತ್ತಿನ ಬಂಡೆ ತಗೊಂಡ ಹೊಲಕ್ಕೆ ಹೋಗುವಾಗ ಅವ್ರು ಸಾಕಿದ ನಾಯಿ ಎತ್ತಿನ ಬಂಡೆ ಬುಡಕ್ಕೆ ಓಡ್ತಿರ್ತದ. ಅದು ನಿಮ್ಮ ಕಡೆ ಬರ್ತಾವಲ್ಲ ಆಮೇಲೆ ನಾಯಿಗಳು ಬರ್ತಾವಿಲ್ರಿ? ಎತ್ತಿನ ಬಂಡೆ ತಗೊಂಡು ನೀವು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಕೆಲಸಕ್ಕೆ ಹೊಂಟ್ರಿ ಅಂದ್ರೆ ಆ ನಾಯಿಗಳು ನಿಮ್ಮ ಎತ್ತಿನ ಬಂಡೆದ ಬುಡಕ್ಕೆ ಗುಡು 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 ಓಡ್ಕೋತ ಬರ್ತಾವು ಹೊಲಕ್ಕೆ ಹೋಗುವಾಗ ಆ ಎತ್ತಿನ ಬಂಡೆದ ಬುಡಕ್ಕೆ ನಾಯಿ ಏನು ಓಡ್ತಿರ್ತದಲ್ಲ ಅದ ನಾಯಿ ಅಂತದಂತ. ಏನಂತಂದ್ರ ನಾ ಹೊಂಟನಂತ ತಿಳ್ಕೊಂಡು ಈ ಬಂಡೆ ಹೊಂಟದ ನಾಯಿ, ನಾ ಓಡಾಕತ್ತೇನಂತ ತಿಳ್ಕೊಂಡು, ನಾ ಹೊಂಟನಂತ ತಿಳ್ಕೊಂಡು, ನಾ ನಡೆದನಂತ ತಿಳ್ಕೊಂಡು ಈ ಬಂಡೆ ಹೊಂಟದ, ನಾನ ನಿತ್ನಿ ಅಂದ್ರ ಈ ಬಂಡೆನ ಹೋಗಂಗಿಲ್ಲ ಅಂತ ನಾಯಿ ಅನ್ಕೋತದಂತ. ಅದಕ್ಕೆ ಸೊಕ್ಕು ಬರ್ತದಂತ. ಆ ನಾಯಿಗೆ ಗೊತ್ತಿಲ್ಲ ಏನು, ಈ ಬಂಡೆ ಜಕ್ಕೊಂಡು ಹೋಗುವಂತಾವು ಮುಂದೆ 2 ದೆವ್ವಿನಂತ ಎತ್ತದಾವ ಅನ್ನೋದು ಆ ನಾಯಿಗೆ ಗೊತ್ತಿಲ್ಲ. ನಾವು ಬದುಕಿನೊಳಗೆ ನಾಯಿಗಳರಿ. ಗಂಡ ಮನ್ಯಾಗ ಅಂತಿರ್ತಾನ, ನಾ ಹೇಳಾಕತ್ತೀನಲ್ಲ ಆಗಳೆ, ನನ್ನಿಂದನ ಎಲ್ಲ ನಡೆದದ ಅಂತ ಅಂತಾಳ, ನನ್ನಿಂದ ಎಲ್ಲ ನಡೆದದ ಅಂತ ಗಂಡ ಅಂತಾನ. ನಿಮ್ಮಿಂದ ಏನ್ ನಡೀತದ ಹೇಳಿ ನೋಡುನು. ನಿಮ್ಮ ಬದುಕನ್ನ, ನಿಮ್ಮ ಸಂಸಾರವನ್ನ ನಡೆಸವ ಮ್ಯಾಲೊಬ್ಬ ಕೂತಾನ್ರಿ ಪರಮಾತ್ಮ, ಅವನಿಂದ ನಿಮ್ಮ ಮನಿ ನಡೆದಿರ್ತದ, ನಿಮ್ಮಿಂದ ಏನಿಲ್ಲ. ನೀವು ಆದ್ರೂ ಮನಿ ನಡೀತದ. ಈಗ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪಗಳು ಹೋಗ್ಯಾರ, ನಿಮ್ಮ ಮುತ್ತೆಗಳು ಹೋಗ್ಯಾರ, ನಿಮ್ಮ ಮನಿ ನಿತ್ತದೇನು? ನಡೆದಿಲ್ಲ. ಇನ್ನ ಮತ್ತೆ ಚಂದ ನಡೆದದ, ಹಿಂದಿನಕ್ಕಿಂತಲೂ ಇನ್ನ ಚಂದ ನಡೆದದ. ಒಬ್ಬೊಬ್ರು ಅಂತಿರ್ತಾರ ನೋಡ್ರಿ, ಅವ್ರ ಅಪ್ಪ ಇರುತಕ ಇಟ್ಟು ಕಾಡಾಟ ಹತ್ತಿತ್ತವಕ ಏನು ತಿನ್ನಕ್ ಕೂಳಿಲ್ಲ, ಹತ್ತಕ ಸೈಕಲ್ ಇಲ್ಲ, ಇರಾಕ ಮನಿ ಇಲ್ಲ. ಏನವ್ರ ಅಪ್ಪ ಸತ್ತ ಮನಗಂಡ ಚಲೋ ಆತ್ ನೋಡ್ರಿ ಅವ್ರಿಗೆ ಅಂದ್ರೆ ಸಾಯುಧ ಪಾಡೆ ಅಂಬಲ್ ಮನ್ಯಾಗ ಅಪ್ಪಗಳು ಹಿಂಗೆ ಅಂತಿರ್ತಾರ ಮಂದಿ. ಮತ್ತ ಅವ್ರ ಅಪ್ಪ ಇರೋ ತಕ ಏನೂ ಇದ್ದಿದ್ದಿಲ್ಲ ಅವತ್ರದು. ಏನು ಅವ್ರ ಅಪ್ಪ ಸತ್ತ, ಏನು ಮನಿ ಕಟ್ಟಿದ್ರು, ಏನು ಕಾರು ತಂದ್ರು, ಏನು ಹೊಲ ತಗೊಂಡ್ರು ನೋಡ್ರಿ ಅಂತಿರ್ತಾರೆ. ನಾವೇನು ತಿಳ್ಕೊಂಡಿವಿ, ನಾವು ಇದ್ರನ ನಮ್ಮ ಮನಿ ನಡೀತದ, ನಮ್ಮಿಂದ ನಮ್ಮ ಮನಿ ನಡೆದದ ಅಂತ ನಾವು ಅಂತಿರ್ತೀವಿ. ಯಾರಿಂದನೂ ಯಾರ್ದು ನಡೆಯಂಗಿಲ್ಲ ತಮ್ಮ. ಎಲ್ಲದಕ್ಕೂ ಕೊಡವ ಒಬ್ಬ ಪರಮಾತ್ಮ ಅದಾನ. ಅವನ ಮ್ಯಾಗ ವಿಶ್ವಾಸ ಇಡಬೇಕು, ಅವನ ಮ್ಯಾಗ ನಂಬಿಕೆ ಇಡಬೇಕು. ಭಗವಂತನ ಮ್ಯಾಗ ನಂಬಿಕೆ ಇಟ್ಟಿವಂತಂದ್ರ ಆ ಪರಮಾತ್ಮ ನಮ್ಮನ್ನು ಎಂದೂ ಕೈ ಬಿಡಂಗಿಲ್ಲ. ಆ ರೀತಿಯೊಳಗ ಬಸವಣ್ಣ 12ನೇ ಶತಮಾನದ ಬಸವಣ್ಣ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ಅಂತಂದ್ರ ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟಿದ್ದವ, ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟಿದ್ದ. ಅವನಿಗೆ ಗೊತ್ತಿತ್ತು ಸುಮ್ಮನೆ ಈ ಸಂಸಾರ ಮಾಡ್ಕೊಂತ ಸತ್